ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೂರಜ್ ಗೌಡ. ಬೆಳಗ್ಗೆ ಎದ್ದಿದ್ದೀನಿ, ಸ್ನಾನ ಮಾಡ್ಕೊಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಇನ್ನು ಜಾಸ್ತಿ ಕೆಲಸ ಇದೆ. ಬನ್ನಿ ಟೆಂಪಲಲ್ಲಿ ಸೇರೋಣ. ಗಾಯ್ಸ್, ರೆಡಿಯಾಗಿದ್ದಾಯಿತು, ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂತ ಬಂದೆ. ಪೂಜೆ ಎಲ್ಲ ಮಾಡಿದ್ದಾಯಿತು, ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ನಮ್ಮ ಕುಲದೇವರು ಮುನೇಶ್ವರ ಸ್ವಾಮಿ ಅಂತ, ತುಂಬ ಪವರ್ಫುಲ್ ಗಾಡು. ನಿಮಗೂ ಏನಾದರೂ ಕಷ್ಟಗಳು ನಿಮ್ಮ ಆಸೆ ಹೇಳಿದರೆ ದೇವ್ರನ್ನ ಕೇಳ್ಕೊಬೋದು, ಎಲ್ಲ ಈಡೇರಿಸುತ್ತೆ ಗೈಸ್. ಓಕೆ, ಟಿಫನ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ದೇವಸ್ಥಾನದಿಂದ ಮನೆಗೆ ಬಂದೆ. ಹಾಗೆ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿದರು. ಇವತ್ತು ಗುರುವಾರ ಅಲ್ವಾ, ಸೊ ಸಾಯಿಬಾಬಾ ಹಾಗೂ ರಾಯರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಾನು ನನ್ನ ತಂಗಿ ಇಬ್ಬರು ಈಚೆ ಹೋಗ್ತಾಯಿದ್ದೀರಿ. ಎಲ್ಲಿ ಹೋಗ್ತಾಯಿದ್ದೀರಿ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ತಂಗಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ಲು. ಸೊ ಸಾಯಿಬಾಬಾ ಟೆಂಪಲ್ ಇಲ್ಲೇ ಇತ್ತು, ಸೊ ಹೋಗ್ತಾಯಿದ್ದೀವಿ, ನೋಡಿ ಬನ್ನಿ. ನಾನು ಈವೆಂಟ್ಸ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನಾಳೆ ನನಗೆ ಒಂದು ಬಲೂನ್ ಡೆಕೋರೇಷನ್ ಆರ್ಡರ್ ಬುಕ್ ಆಗಿತ್ತು. ಸೊ ಬಲೂನ್ಸ್ ಆ್ಯಂಡ್ ಸಮ್ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಿಗ್ನಿಯಲ್ಲಿರೋ ಶಾಪ್ಗೆ ಹೋಗಿ ಐಟಮ್ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ನಾನು ಎಲ್ಲ ಐಟಮ್ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಗೊತ್ತಾ ಗಾಯ್ಸ್, ಇವತ್ತು ಮಧ್ಯಾಹ್ನ ನಮ್ಮ ಮನೇಲಿ ಅಡುಗೆ ನಾನೇ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಅಂದರೆ ಟೊಮೊಟೊ ಬಾತ್ ನನ್ನ ಫೇವ್ರೇಟು. ಸೊ ಅದರಿಂದ ನಾನೇ ಮಾಡ್ತಾಯಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಆಲ್ರೆಡಿ ಎಲ್ಲ ರೆಸಿಪಿ ಹಾಕಿದ್ದೀನಿ. ಸೊ ಈಗ ಮ್ಯಾರಿನೇಟ್ ಆಗ್ತಾಯಿದೆ. ನನ್ನ ಫೇವ್ರೇಟ್ ಟೊಮೊಟೊ ಬಾತ್. ಬರೀ ಟೊಮೊಟೊ ಬಾತ್ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬದನೆಕಾಯಿ ಹಾಕಿದ್ದೀನಿ. ಎಲ್ಲ ಆದಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿರಿ ಗೈಸ್. ಈ ಥರ ಬಂದಿದೆ, ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಆಗಿರುತ್ತೆ. ನೋಡೋಣ ಬನ್ನಿ, ತಿಂತಾ ಹೇಳ್ತೀನಿ. ನೋಡಿ ಗೈಸ್, ಟೊಮೊಟೊ ಬಾತ್ ರೆಡಿ ಇದೆ, ತಿಂತಾಯಿದ್ದೀನಿ. ಸೂಪರಾಗಿ ಸಖತ್ತಾಗಿದೆ ಗೈಸ್. ಗೈಸ್ ನೋಡಿ, ನಾನು ಮಾಡಿರೋ ಟೊಮೊಟೊ ಬಾತ್ ತಿನ್ನಕ್ಕೆ ನಮ್ಮ ಅಕ್ಕನ ಮಗ ಮಿಲನ್ ಬಂದಿದ್ದಾನೆ. ಮಿಲನ್, ಸಿನಿಮಾಮ ಮಾಡಿರೋದು ಟೊಮೊಟೊ ಬಾತ್ ಇಷ್ಟ ಆಯ್ತಾ? ಸೂಪರ್ ಆಗೈತೆ, ಟೇಸ್ಟ್ ಎಲ್ಲ ಸಕ್ಕತ್ತಾಗೈತೆ. ಹೌದಾ? ನಮ್ಮಣ್ಣ ಕಾಲ್ ಮಾಡಿದ್ರು ಜಿಗ್ನಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ. ಸೊ ನಮ್ಮಣ್ಣ ಜೊತೆಲಿ ಹೋಗ್ತಾಯಿದ್ದೀನಿ. ಮಾಡ್ಗೋದ್ರಿ ಮಾಟಲ್ಲಿ ಸ್ವಲ್ಪ ಐಟಮ್ ತೊಗೊಬೇಕಾಗಿತ್ತು. ಐಟಮ್ ಎಲ್ಲ ತೊಗೊಂಡು ಹಾಗೆ ತರಕಾರಿ ಹೂವು ಎಲ್ಲ ಬೇಕಾಗಿತ್ತು. ಸೊ ತೊಗೊಳ್ಳೋಣ ಅಂತ ಸಂತೆಗೆ ಹೋದ್ರಿ. ಅಲ್ಲಿ ಹೋಗ್ತಾ ಇದ್ದಂಗೆ ಅಣ್ಣ ಫುಲ್ ಖುಷು. ಏನೋ 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 ಏನ್ ಸ್ಮಾರ್ಟ್ ಆಗಿದೆ. ಹಾಗೆ ನಮ್ಮಣ್ಣ ಸ್ವೀಟ್ ತೊಗೊಬೇಕಂದ್ರು. ಹಾಗೆ ಜಿಗ್ನಿ ಬೇಕರಿಯಲ್ಲಿ ಹೋಗ್ಬಿಟ್ಟು ಸ್ವೀಟ್ ಎಲ್ಲ ತೊಗೊಂಡ್ರಿ. ಸೊ ಮತ್ತೆ ಮನೆಗೆ ಬರ್ತಿದ್ದಂಗೆ ಮತ್ತೆ ಮಿಲನ್ ಮನೆಗೆ ಬಂದಿದ್ದ. ಗೈಸ್, ಏನೋ ಅನ್ನೆಲ್ಲ ನಿಮಗೆ ಪ್ಲೀಸ್ ಸೂರಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.